ಹಲೋ ಆಲ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಸಿಂಪಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಆ್ಯಂಡ್ ಇಟ್ಸ್ ಪ್ಯಾರಾಮೀಟರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವೀಗ ಫಿಗರಲ್ಲಿ ನೋಡ್ತಾ ಇದ್ದೀರಾ, ಇದು ಒಂದು ಸಿಂಪಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಇದರ ಏನೇನಿದೆ, ಸೋರ್ಸ್ ನಾವು ಬ್ಯಾಟ್ರಿ ಸೆಲ್ಲನ್ನು ಯೂಸ್ ಮಾಡಿದ್ದೀವಿ, ಪ್ಲಸ್ ಆ್ಯಂಡ್ ಮೈನಸ್, ಆ್ಯಂಡ್ ಲೋಡ್ ರೆಸಿಸ್ಟೆನ್ಸ್ ಇದೆ ಆರ್, ಮತ್ತು ಸ್ವಿಚ್ ಫಾರ್ ಕಂಟ್ರೋಲ್, ಆ್ಯಂಡ್ ಇದಿಷ್ಟನ್ನು ಕನೆಕ್ಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡೋದೇನು, ಕಂಡಕ್ಟರ್, ನಥಿಂಗ್ ಬಟ್ ವೈರ್ಸ್. ಓಕೆ, ಸೊ ಇದು ಒಂದು ಸಿಂಪಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಇದೆ. ನೀವು ಸ್ವಿಚ್ ಅನ್ನು ಕ್ಲೋಸ್ ಮಾಡಿದ್ಮೇಲೆ ಕರೆಂಟ್ ಹೇಗೆ ಪಾಸ್ ಆಗುತ್ತೆ, ಪ್ಲಸ್ ಇಂದ ಸ್ವಿಚ್ ಥ್ರೂ ಲೋಡ್ ರೆಸಿಸ್ಟೆನ್ಸ್ ಅನ್ನು ದಾಟ್ಕೊಂಡ್ಬಿಟ್ಟು ಕರೆಂಟು ನೆಗೆಟಿವ್ಗೆ ಬಂದು ರೀಚ್ ಆಗುತ್ತೆ. ಸೊ ಇದನ್ನ ನಾವು ಕ್ಲೋಸ್ಡ್ ಸರ್ಕ್ಯೂಟ್ ಅಂತ ಕರಿಬೋದು. ಓಕೆ, ಹಾಗಾದ್ರೆ ಇದರಲ್ಲಿ ಏನೇನು ಪ್ಯಾರಾಮೀಟರ್ಸ್ನ ನಾವು ತಿಳ್ಕೊಂಡಿರಬೇಕು. ಸೊ ಮೊದಲನೇದು ಎಲೆಕ್ಟ್ರಿಕ್ ಕರೆಂಟ್. ಕರೆಂಟ್ನ ಡೆಫಿನೇಷನ್ ಏನು, ದ ಫ್ಲೋ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಅ ಡೆಫಿನೆಟ್ ಡೈರೆಕ್ಷನ್. ಸೊ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತಲ್ಲ, ಅದನ್ನೇ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಸೊ ಈ ಸರ್ಕ್ಯೂಟ್ ಅಲ್ಲಿ ನೀವು ನೋಡ್ತಿದ್ದೀರಾ, ಕರೆಂಟ್ ಹೇಗೆ ಫ್ಲೋ ಆಗ್ತಿದೆ, ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ದ ನೆಗೆಟಿವ್ ಟರ್ಮಿನಲ್. ಬಟ್ ಎಲೆಕ್ಟ್ರಾನ್ಸ್ಗಳು ಹೇಗೆ ಫ್ಲೋ ಆಗ್ತವೆ ಅಂದರೆ, ಫ್ರಮ್ ನೆಗೆಟಿವ್ ಟರ್ಮಿನಲ್ ಟು ದ ಪಾಸಿಟಿವ್ ಟರ್ಮಿನಲ್. ಬಟ್ ನಾವು ಕನ್ವೆನ್ಷನಲಿ ಯಾವಾಗಲೂ ಕರೆಂಟ್ ಫ್ಲೋ ಆಗೋದು ಪಾಸಿಟಿವ್ ಟು ದ ನೆಗೆಟಿವ್ ಅಂತಾನೆ ಹೇಳ್ತೀವಿ. ಸೊ ಕರೆಂಟಿನ ಯೂನಿಟ್ ಏನಪ್ಪಾ ಅಂದರೆ ಆಂಪ್ಸ್, ಶಾರ್ಟ್ ಫಾರ್ಮಲ್ಲಿ ನಾವು ಎ ಅಂತ ಕರಿತೀವಿ. ನೆಕ್ಸ್ಟ್ ನಾವು ನೋಡೋದಾದ್ರೆ, ಕರೆಂಟನ್ನು ನಾವು ಮೆಜರ್ ಮಾಡಲಿಕ್ಕೆ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ ಅಂದರೆ, ಆ ಇನ್ಸ್ಟ್ರೂಮೆಂಟನ ಹೆಸರು ಅಮೀಟರ್. ಯಾಕೆಂದರೆ ನಮಗೆ ಬರಿಗಣ್ಣಿನಲ್ಲಿ ಕರೆಂಟ್ ನಮಗೆ ಕಾಣೋದಿಲ್ಲ, ಹಾಗೆ ಮೆಜರ್ ಮಾಡಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಬೇಕು, ಆ ಇನ್ಸ್ಟ್ರೂಮೆಂಟೇ ಅಮೀಟರ್. ಈ ಅಮೀಟರ್ನ ಯಾವ ರೀತಿ ಕನೆಕ್ಟ್ ಮಾಡ್ತಾರಪ್ಪ ಅಂದರೆ, ಇನ್ ಸೀರೀಸ್ ವಿತ್ ಅ ಲೋಡ್. ಸೊ ನೀವೇನು ಲೋಡ್ ಕನೆಕ್ಟ್ ಮಾಡಿರ್ತೀರಾ, ನಿಮ್ಮ ಲೋಡಿಗೆ ಅದು ಯಾವ ರೀತಿ ಇರಬೇಕು, ಸೀರೀಸ್ ಕನೆಕ್ಷನ್ ಅಲ್ಲಿ ಇರಬೇಕು. ಯಾವಾಗಲೂ ಅಮೀಟರ್ನ ನಾವು ಸೀರೀಸ್ ಆಗಿ ಕನೆಕ್ಟ್ ಮಾಡೋದು. ನೆಕ್ಸ್ಟ್ ನಾವು ನೋಡೋದಾದ್ರೆ ಎಲೆಕ್ಟ್ರೋ ಮೋಟಿವ್ ಫೋರ್ಸ್, EMF. ಸೊ ನಾನು ಆಗಲೇ ಹೇಳಿದೆ, ಎಲೆಕ್ಟ್ರಾನ್ಸ್ಗಳ ಮೂವ್ಮೆಂಟೇ ನಾವು ಕರೆಂಟ್ ಅಂತ ಕರೆಯೋದು. ಸೊ ಹಾಗಾದರೆ ಎಲೆಕ್ಟ್ರಾನ್ಸ್ ಫ್ಲೋ ಆಗಬೇಕಲ್ಲ, ಸೊ ಅದಕ್ಕೆ ಒಂದು ಶಕ್ತಿ ಬೇಕು, ಫೋರ್ಸ್ ಬೇಕು, ಅದೇ ಎಲೆಕ್ಟ್ರೋ ಮೋಟಿವ್ ಫೋರ್ಸ್. ಇನ್ ಆರ್ಡರ್ ಟು ಮೂವ್ ದ ಎಲೆಕ್ಟ್ರಾನ್ಸ್ ಇನ್ ಅ ಸರ್ಕ್ಯೂಟ್, ದಟ್ ಈಸ್ ಟು ಮೇಕ್ ಎ ಕರೆಂಟ್ ಟು ಫ್ಲೋ, ಸೋರ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ರಿಕ್ವೈರ್ಡ್. ಸೊ ಆ ಎನರ್ಜಿಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋ ಮೋಟಿವ್ ಫೋರ್ಸ್ ಅಂತ ಕರಿತೀವಿ. ಸೊ ಇದರ ಯೂನಿಟ್ ವೋಲ್ಟ್ ಆಗಿರುತ್ತೆ, ಮತ್ತು ಇದನ್ನು ಇಂಡಿಕೇಟ್ ಮಾಡಲಿಕ್ಕೆ ನಾವು ಇ ಇಂದ ಇಂಡಿಕೇಟ್ ಮಾಡ್ತೀವಿ. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇ ಇದೆ, ಐ ಇದೆ, ಆರ್ ಇದೆ, ಮತ್ತು PD ಅಂತ ಇದೆ. ಸೊ ಇ ಅನ್ನೋದು ಎಲೆಕ್ಟ್ರೋಮೋಟಿವ್ ಫೋರ್ಸ್, ಐ ಅನ್ನೋದು ಕರೆಂಟ್, ಆರ್ ಅನ್ನೋದು ರೆಸಿಸ್ಟೆನ್ಸ್, ಮತ್ತು PD ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್. EMF ಬೇರೆ, ಪೊಟೆನ್ಷಿಯಲ್ ಡಿಫ್ರೆನ್ಸೇ ಬೇರೆ. ಸೊ ಒಂದು ಸರ್ಕ್ಯೂಟಲ್ಲಿ ಸ್ವಿಚ್ ಕ್ಲೋಸ್ ಆಗೋಕ್ಕೂ ಮುಂಚೆ ನಮ್ಮ ಸೆಲ್ ಒಳಗಡೆ ಏನು ವೋಲ್ಟೇಜ್ ಇರುತ್ತಲ್ಲ, ಸೆಲ್ಲಿನಲ್ಲಿ ಏನು ವೋಲ್ಟೇಜ್ ಇರುತ್ತಲ್ಲ, ಆ ವೋಲ್ಟೇಜ್ಗೆ ನಾವು EMF ಅಂತ ಕರಿತೀವಿ. ನೆಕ್ಸ್ಟ್ ನಾವು ಸ್ವಿಚ್ಚನ್ನು ಕ್ಲೋಸ್ ಮಾಡಿದ ಮೇಲೆ ಲೋಡ್ನ ಬಳಿ ಯಾವ ವೋಲ್ಟೇಜ್ ಇರುತ್ತಲ್ಲ, ಎರಡು ಪಾಯಿಂಟ್ಗಳ ನಡುವೆ, ಯಾವುದಾದ್ರೂ ಎರಡು ಪಾಯಿಂಟ್ನ ನಡುವೆ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಇರುತ್ತಲ್ಲ, ಅದಕ್ಕೆ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಡೆಫಿನೇಷನ್ ಏನಪ್ಪ ಅಂದರೆ, ದ ಡಿಫ್ರೆನ್ಸ್ ಆಫ್ ವೋಲ್ಟೇಜ್ ಅಕ್ರಾಸ್ 2 ಪಾಯಿಂಟ್ಸ್ ಇನ್ ಎ ಸರ್ಕ್ಯೂಟ್. ಯಾವುದಾದ್ರೂ ಎರಡು ಪಾಯಿಂಟ್ ನಡುವೆ ನಮಗೆ ಏನು ವೋಲ್ಟೇಜ್ ಸಿಗುತ್ತಲ್ಲ, ದ ಡಿಫ್ರೆನ್ಸ್ ಆಫ್ ವೋಲ್ಟೇಜ್, ಅದನ್ನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಇದನ್ನು ಕೂಡ ನಾವು ಮೆಜರ್ ಮಾಡೋದು ವೋಲ್ಟ್ಸ್ನಲ್ಲಿ. ನೀವು ಯಾವಾಗ ಸ್ವಿಚ್ಚನ್ನು ಕ್ಲೋಸ್ ಮಾಡ್ತೀರಾ, ಆವಾಗ ಕರೆಂಟ್ ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕರೆಂಟ್ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಸೆಲ್ನೊಳಗೆ ಕೂಡ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸ್. ಆ ರೆಸಿಸ್ಟೆನ್ಸಿಂದ ಏನಾಗುತ್ತೆ, ಸಮ್ ವೋಲ್ಟೇಜ್ ಡ್ರಾಪ್ ಆಗೋದ್ರ ಮೂಲಕ ನೀವು ಆ ಸೆಲ್ ಬಳಿ ವೋಲ್ಟೇಜನ್ನು ಚೆಕ್ ಮಾಡಿದರೆ, ಆವಾಗ ನಿಮಗೆ ಸಿಗುವಂಥ ವೋಲ್ಟೇಜ್ EMF ಚೆಕ್ ಮಾಡಿದಾಗ ಸಿಗುತ್ತಲ್ಲ, ಆ ವೋಲ್ಟೇಜ್ಗಿಂತ ಕಡಿಮೆ ಇರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಟರ್ಮಿನಲ್ ವೋಲ್ಟೇಜ್ ಅಂತ ಕರಿತೀವಿ. ಇಟ್ ಈಸ್ ದ ವೋಲ್ಟೇಜ್ ಅವೈಲೇಬಲ್ ಎಟ್ ದ ಟರ್ಮಿನಲ್ ಆಫ್ ದಿ ಸೋರ್ಸ್ ಆಫ್ ಸಪ್ಲೈ. ಇದರ ಯೂನಿಟ್ ಕೂಡ ವೋಲ್ಟ್. ಇದರ ಫಾರ್ಮುಲಾವನ್ನು ಬರೆದ್ರೆ ನಾವು ಯಾವ ರೀತಿ ಬರಿತೀವಿ, VT is equal to EMF minus I into R. I into R nothing but a drop of voltage. So terminal voltage is equal to electromotive force minus drop of
ವೋಲ್ಟೇಜ್. ಸೊ ಯಾವಾಗಲೂ ಇ ಎಮ್ ಎಫ್ ಅನ್ನೋದು ಪೊಟೆನ್ಷಿಯಲ್ ಡಿಫ್ರೆನ್ಸ್ಗಿಂತ ಜಾಸ್ತಿನೇ ಇರುತ್ತೆ. ಹಾಗಾದರೆ ನಾವು ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗಿರ್ಬೋದು ಅಥವಾ ಟರ್ಮಿನಲ್ ವೋಲ್ಟೇಜ್ ಆಗಿರ್ಬೋದು ಅಥವಾ ವೋಲ್ಟೇಜ್ ಆಗಿರ್ಬೋದು, ಸೊ ಇದನ್ನು ನಾವು ಯಾವುದರಿಂದ ಮೆಜರ್ ಮಾಡ್ತೀವಪ್ಪ ಅಂದರೆ ಇದಕ್ಕೆ ಬಳಸುವಂಥ ಸಾಧನ ಯಾವುದು ಮೆಜರ್ ಮಾಡಲಿಕ್ಕೆ ಅಂದರೆ ಇಟ್ ಈಸ್ ವೋಲ್ಟ್ ಮೀಟರ್. ಇದನ್ನು ಯಾವಾಗಲೂ ನಾವು ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ದ ಲೋಡ್. ಅಥವಾ ನೀವು ಎಲ್ಲಿ ವೋಲ್ಟೇಜನ್ನು ಮೆಜರ್ ಮಾಡಬೇಕು ಅಲ್ಲಿ ನೀವು ಇದನ್ನು ಪ್ಯಾರಲಲ್ಲಿ ಕನೆಕ್ಟ್ ಮಾಡಬೇಕು. ಆ ಮೀಟರ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಬೇಕು, ವೋಲ್ಟ್ ಮೀಟರನ್ನು ಪ್ಯಾರಲ್ ಕನೆಕ್ಟ್ ಮಾಡಬೇಕು. ಈ ಚಿತ್ರದಲ್ಲಿ ನಿಮಗೆ ತೋರಿಸಿದರೆ ವೋಲ್ಟ್ ಮೀಟರನ್ನು ಲ್ಯಾಂಪಿಗೆ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನೀವು ನೋಡೋದಾದರೆ ರೆಸಿಸ್ಟೆನ್ಸ್. ಇದು ತುಂಬಾ ಇಂಪಾರ್ಟೆಂಟ್. ಒಂದು ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸೇ ಕರೆಂಟನ್ನು ಕಂಟ್ರೋಲ್ ಮಾಡೋದು. ಇಫ್ ರೆಸಿಸ್ಟೆನ್ಸೇ ಇಲ್ಲ ಅಂದರೆ ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ ತುಂಬ ಕಮ್ಮಿ ಇದೆ ಅಂದರೆ ಅವಾಗ ಏನಾಗುತ್ತೆ, ಎಕ್ಸೆಸಿವ್ಲಿ ಹೈ ಕರೆಂಟ್ ಫ್ಲೋ ಆಗುತ್ತೆ. ಸೊ ಇದು ಸರ್ಕ್ಯೂಟಿಗೆ ಡೇಂಜರಸ್. ಹಾಗಾದ್ರೆ ರೆಸಿಸ್ಟೆನ್ಸ್ ಏನು ಮಾಡುತ್ತೆ, ಇಟ್ ಆಪೋಸಸ್ ದ ಎಲೆಕ್ಟ್ರಿಕ್ ಕರೆಂಟ್. ಪ್ರತಿಯೊಂದು ಮಟೀರಿಯಲ್ಲು ತನ್ನದೇ ಆದಂತಹ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಇರುತ್ತೆ. ದ ಪ್ರಾಪರ್ಟಿ ಆಫ್ ಅಪೋಸಿಷನ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಫರ್ಡ್ ಬೈ ದ ಸರ್ಕ್ಯೂಟ್ ಎಲಿಮೆಂಟ್ಸ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ಸೊ ಇದರ ಯೂನಿಟ್ ಏನು ಅಂದರೆ ಓಮ್. ಇದನ್ನು ಮೆಜರ್ ಮಾಡಲಿಕ್ಕೆ ಬಳಸುವಂಥ ಸಾಧನ ಓಮ್ ಮೀಟರ್, ವೀಸ್ಟೋನ್ ಬ್ರಿಡ್ಜ್ ಬರುತ್ತೆ ಮೀಡಿಯಂ ರೆಸಿಸ್ಟೆನ್ಸ್ನ ಮೆಜರ್ ಮಾಡಲಿಕ್ಕೆ. ಮತ್ತು ನೀವು ಮಲ್ಟಿಮೀಟರ್ನ ಯೂಸ್ ಮಾಡಿಕೊಂಡು ಕೂಡ ರೆಸಿಸ್ಟೆನ್ಸನ್ನು ಕಂಡುಹಿಡಿಬೋದು. ಅಥವಾ ಅಮೀಟರ್ ವೋಲ್ಟ್ ಮೀಟರ್ ಮೆಥಡಿಂದ ಕೂಡ ನಾವು ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ನೀವು ಒಂದು ಸಿಂಪಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟನ್ನು ತಗೊಂಡ್ರೆ ಅದರಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಬರುತ್ತೆ, ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್, ಇ ಎಮ್ ಎಫ್, ಪೊಟೆನ್ಷಿಯಲ್ ಡಿಫ್ರೆನ್ಸ್, ಟರ್ಮಿನಲ್ ವೋಲ್ಟೇಜ್. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಲರ್ನ್.